ಎಲ್ರಿಗೂ ನಮಸ್ಕಾರಗಳು. ಬಿ ಎ 4ನೇ ಸೆಮ್‌ನಲ್ಲಿ ನೀವು ಮುಖ್ಯವಾಗಿ ಅಭ್ಯಾಸ ಮಾಡುವಂಥ ವಿಷಯ ವಸ್ತು ಅಥವಾ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಅದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ. ಈ ಒಂದು ವಿಷಯದಲ್ಲಿ ನೀವು ಮುಖ್ಯವಾಗಿ 2 ವಿಷಯಗಳನ್ನು 2 ಸಂವಿಧಾನವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಮೊದಲನೇದಾಗಿ ಅಮೇರಿಕದ ಸಂವಿಧಾನ, ಜೊತೆಗೆ ಇಡೀ ಜಗತ್ತಿನ ಮಾತೃ ಸಂವಿಧಾನ ಅಂತ ಹೆಸರು ಕರೆಯಲ್ಪಟ್ಟಿರುವಂತಹ ಇಂಗ್ಲೆಂಡಿನ ಸಂವಿಧಾನ. ಹೀಗೆ 2 ಪ್ರಮುಖವಾದಂಥ ಸಂವಿಧಾನವನ್ನು ನೀವು ಈ ಒಂದು ಸೆಮ್‌ನಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಈ ಒಂದು ವಿಷಯವನ್ನು ಅಧ್ಯಯನ ಯಾಕೆ ಮಾಡಬೇಕು ಅಂತಂದ್ರೆ ಕಾರಣ ಇಷ್ಟೇ. ನಾವು ಇವತ್ತಿನ ದಿವಸ ಜಗತ್ತಿನ ಹಲವಾರು ರಾಷ್ಟ್ರಗಳು ಭಿನ್ನ ಭಿನ್ನವಾದಂತಹ ಒಂದು ರಾಜಕೀಯ ಸಂಸ್ಥೆಗಳನ್ನು, ಸಂವಿಧಾನವನ್ನು ಅಳವಡಿಸಿಕೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಇಡೀ ಜಗತ್ತಿನ ಹಲವಾರು ಸಂವಿಧಾನಗಳಿಗೆ ಪ್ರೇರಣೆಯಾಗಿರುವಂತಹ ಅಮೇರಿಕದ ಸಂವಿಧಾನ ಮತ್ತು ಇಂಗ್ಲೆಂಡಿನ ಸಂವಿಧಾನವನ್ನು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಏಕೆ ಅಂತಂದರೆ ಅಮೇರಿಕದ ಸಂವಿಧಾನವೂ ಕೂಡ ಮುಖ್ಯವಾಗಿ ಭಾರತದ ಸಂವಿಧಾನ ರಚನೆಗೆ ಬಹಳಷ್ಟು ಪ್ರೇರೇಪಣೆ ಅಥವಾ ಸಾಕಷ್ಟು ಪ್ರೇರಣೆಯಾಗಿದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಅಷ್ಟೇ ಅಲ್ಲ, ಇಂಗ್ಲೆಂಡಿನ ಸಂವಿಧಾನ ಬಹಳಷ್ಟು ನಮ್ಮ ದೇಶದ ಸಂವಿಧಾನದ ರಚನೆಗೆ ಸಾಕಷ್ಟು ಸಹಕಾರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಭಾರತದ ಸಂವಿಧಾನವನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ನಮ್ಮ ಭಾರತದ ಸಂವಿಧಾನವನ್ನು ನಾವು ಅಮೇರಿಕದ ಸಂವಿಧಾನ ಮತ್ತು ಇಂಗ್ಲೆಂಡಿನ ಸಂವಿಧಾನದ ಜೊತೆಗೆ ಹೋಲಿಕೆ ಮಾಡೋದ್ರಿಂದ ನಮಗೆ ಯಾವ ಸಂವಿಧಾನ, ಯಾವ ಅಂಶಗಳು, ಯಾವ ಸಂಗತಿಗಳು ನಮಗೆ ಹೆಚ್ಚು ಸೂಕ್ತ ಅನ್ನೋದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ನಮ್ಗೆ ಅದು ಹೆಚ್ಚು ಸಹಕಾರಿಯಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಈ ಕಾರಣದಿಂದ ನಾನು ಇವತ್ತಿನ ದಿವಸ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ಅದರ ಒಂದು ವ್ಯಾಖ್ಯೆಗಳ ಬಗ್ಗೆ ನಾನು ಇವತ್ತಿನ ದಿವಸ ಇಲ್ಲಿ ತಮ್ಮ ಜೊತೆಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅಧ್ಯಯನ ಅದು ಮುಖ್ಯವಾಗಿ ರಾಜ್ಯಶಾಸ್ತ್ರದ ಒಂದು ಪ್ರಮುಖ ಭಾಗವಾಗಿ ಅದು ಪರಿಗಣಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ಇಲ್ಲಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅಂದ್ರೇನು ಅನ್ನೋದನ್ನು ನಾವು ಇನ್ ಜನರಲ್ ಆಗಿ ನೋಡಿದಾಗ ಹೋಲಿಕೆ ಮಾಡಿ ಅಧ್ಯಯನ ಮಾಡುವುದು ಅಂತ. ಈಗಾಗಲೇ ನಾನು ಹೇಳಿದೆ, ಅಮೇರಿಕದ ಸಂವಿಧಾನ, ಇಂಗ್ಲೆಂಡಿನ ಸಂವಿಧಾನ, ಭಾರತದ ಸಂವಿಧಾನ ಅಥವಾ ಇನ್ನೊಂದು ಯಾವುದೇ ದೇಶದ ಸಂವಿಧಾನ ಅಂದರೆ ನಾವು ಒಂದು ಸಂವಿಧಾನವನ್ನು ಅಥವಾ ಒಂದು ದೇಶದ ರಾಜಕೀಯ ವ್ಯವಸ್ಥೆಯನ್ನು ಮತ್ತೊಂದು ದೇಶದ ರಾಜಕೀಯ ವ್ಯವಸ್ಥೆಯ ಜೊತೆಗೆ ಒಂದು ದೇಶದ ಸಂವಿಧಾನವನ್ನು ಬೇರೆ ದೇಶದ ಸಂವಿಧಾನದ ಜೊತೆಗೆ ಹೋಲಿಕೆ ಮಾಡಿಕೊಂಡು ಅಧ್ಯಯನ ಮಾಡ್ಬೋದು ಅಂತ. ಇಲ್ಲಿ ನಾವು ಗಮನಿಸಬೇಕಾಗ್ತದೆ, ಜಗತ್ತಿನ ಹಲವಾರು ರಾಷ್ಟ್ರಗಳು ಒಂದೇ ಬಗೆಯ ಸಂವಿಧಾನವನ್ನು ಹೊಂದಿಲ್ಲ, ಒಂದೇ ಬಗೆಯ ರಾಜಕೀಯ ಸಂಸ್ಥೆಯನ್ನು ಹೊಂದಿಲ್ಲ. ಬದಲಾಗಿ 200ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು ಅಸ್ತಿತ್ವದಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ರಾಷ್ಟ್ರಗಳು ಭಿನ್ನ ಭಿನ್ನವಾದಂಥ ಸಂವಿಧಾನ, ಭಿನ್ನ ಭಿನ್ನವಾದಂಥ ರಾಜಕೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರೋದನ್ನು ಕಾಣ್ತೀವಿ. ನಮಗೆ ಈ ಒಂದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನದಿಂದ ನಮಗೆ ಹೊಸ ಹೊಸ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಕಾರಿಯಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಇದರ ಒಂದು ಅಧ್ಯಯನ ಇತ್ತೀಚೆಗೆ ಆಗಿದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ನಿಮ್ಗೆ ಗೊತ್ತಿರುವಂತಹ ಅಂಶ, ನಮ್ಮ ಈ ಒಂದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನ ಬಹಳ ಪ್ರಾಚೀನ ಕಾಲದಲ್ಲೂ ಕೂಡ ಅಸ್ತಿತ್ವದಲ್ಲಿತ್ತು. ನೋಡಿ, ನಾನು ಇದಕ್ಕೆ ಎಕ್ಸಾಂಪಲನ್ನು ಕೊಡಬೇಕು ಅಂದರೆ ನಿಮಗಾಗಲೇ ನೆನಪಿರ್ಬೋದು, ಪ್ಲೇಟೋ ಮತ್ತು ಅರಿಸ್ಟಾಟಲರ ಒಂದು ಇತಿಹಾಸ. ಅವರ ಒಂದು ಕಾಲದಲ್ಲಿ ಅದರಲ್ಲಿ ಪ್ಲೇಟೋ ಸುಮಾರು 23 ವರ್ಷಗಳವರೆಗೆ ಹಲವಾರು ಬಗೆಯ ಸರ್ಕಾರಗಳು ಅಸ್ತಿತ್ವದಲ್ಲಿ ಇದ್ದಿದ್ದನ್ನು ಆತ ಕಣ್ಣಾರೆ ಇಲ್ಲಿ ಕಂಡುಕೊಂಡಿದ್ದನ್ನು ನಾವು ಇಲ್ಲಿ ನೋಡ್ಬೋದು. ನೋಡಿ, ಅಲ್ಲಿ ಅಸ್ತಿತ್ವದಲ್ಲಿದ್ದಂಥ ಸರ್ಕಾರಗಳು ಸಾಮಾನ್ಯವಾಗಿ ಡೈರೆಕ್ಟ್ ಡೆಮಾಕ್ರಸಿ, ಕೌನ್ಸಿಲ್ ಆಫ್ 400, ಕೌನ್ಸಿಲ್ ಆಫ್ 500, ಕೌನ್ಸಿಲ್ ಆಫ್ 30, ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್, ಹೀಗೆ ಭಿನ್ನ ಭಿನ್ನವಾದಂಥ ಸರ್ಕಾರಗಳು ಆಗ ಅಸ್ತಿತ್ವದಲ್ಲಿ ಬಂದಿದ್ದನ್ನು ನಾವು ಕಾಣ್ತೀವಿ. ಈ ಪ್ಲೇಟೋನ ಅವಧಿಯಲ್ಲಿದ್ದಂತಹ ಈ ಎಲ್ಲ ಸರ್ಕಾರಗಳು ಒಂದೇ ರೀತಿಯ ಸ್ವರೂಪವನ್ನು ಹೊಂದಿರಲಿಲ್ಲ. ಬದಲಾಗಿ ಭಿನ್ನ ಭಿನ್ನವಾದಂತಹ ಒಂದು ಆಡಳಿತಾತ್ಮಕ ಪದ್ಧತಿಯನ್ನು ಅವು ಹೊಂದಿದ್ದವು. ಬಹುತೇಕ ಸರ್ಕಾರಗಳು ಏನಪ್ಪ ಅಂತಂದರೆ ಅವು ದುಷ್ಟ ಸರ್ಕಾರಗಳಾಗಿದ್ದವು, ಸ್ವಾರ್ಥಿಗಳಾಗಿದ್ದರು. ಜನಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಆಡಳಿತ ಮಾಡ್ತಾಯಿದ್ರು.
ತಮ್ಮ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳೋದ್ರಲ್ಲೇ ಹೆಚ್ಚಿನ ಒಂದು ಸಮಯವನ್ನು ಕಳೀತಾ ಇದ್ದರು. ರಾಷ್ಟ್ರದ ಹಿತಕ್ಕೆ ಯಾವುದೇ ರೀತಿಯ ಬೆಲೆಯನ್ನು ಕೊಡ್ತಾನೇ ಇರಲಿಲ್ಲ. ಕೇವಲ ಸಂವಿಧಾನಾತ್ಮಕ ಸರ್ಕಾರ ಮಾತ್ರ ಉತ್ತಮವಾದಂಥ ಸರ್ಕಾರ ಆಗಿತ್ತು. ಆದರೆ ಆ ಒಂದು ಸರ್ಕಾರವೇ ಪ್ಲೇಟೋನ ಗುರುವಾದಂತಹ ಸಾಕ್ರೆಟಿಸ್ನನ್ನು ಕೊಲೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಹೀಗೆ ಪ್ರತಿಯೊಂದು ಸರ್ಕಾರಗಳು ಭಿನ್ನ ಭಿನ್ನವಾದಂತಹ ಒಂದು ಕಾರ್ಯ ಸ್ವರೂಪವನ್ನು ಹೊಂದಿದ್ದನ್ನು ಗಮನಿಸಿದಂತಹ ಪ್ಲೇಟೋ ಏನು ಮಾಡ್ತಾನಪ್ಪ ಅಂದ್ರೆ ಅಥೆನ್ಸಿನ ಭವಿಷ್ಯ ಬದಲಾಗಬೇಕು, ಭವಿಷ್ಯ ಸುಂದರವಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಉತ್ತಮವಾದಂಥ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆತ ಆದರ್ಶ ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಒಂದು ಕನಸನ್ನು ಕಾಣ್ತಾನೆ. ಆ ಒಂದು ಕನಸನ್ನು ಆತ ಯಾವ ರೀತಿ ಅದನ್ನು ಜಾರಿಲೇ ತರಬೇಕು, ಹೇಗೆ ಇರಬೇಕು ಅನ್ನುವಂಥ ಹಲವಾರು ಸಂಗತಿಗಳನ್ನು ಆತ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಶ್ರೇಷ್ಠ ಗ್ರಂಥವಾದಂಥ ರಿಪಬ್ಲಿಕ್ ಗ್ರಂಥದಲ್ಲಿ ಆತ ಉಲ್ಲೇಖ ಮಾಡಿದ್ದನ್ನು ನಾವು ಗಮನಿಸಬೇಕಾಗ್ತದೆ. ನೋಡಿ, ಇದರ ಅರ್ಥ ಇಷ್ಟೇ. ಇಲ್ಲಿ ಆತ ಯಾವ ಸರ್ಕಾರ ಉತ್ತಮ ಸರ್ಕಾರ, ಇನ್ ಡೈರೆಕ್ಟ್ ಡೆಮೋಕ್ರಸಿನೋ, ಕೌನ್ಸಿಲ್ ಆಫ್ 400, ಕೌನ್ಸಿಲ್ ಆಫ್ 500, ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟು, ಹೀಗೆ ಎಲ್ಲವನ್ನು ಆತ ಕೂಲಂಕುಷವಾಗಿ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದು ಐಡಿಯಲ್ ಸ್ಟೇಟ್ ಆಗಿ ಪರಿವರ್ತನೆ ಆಗಬೇಕು ಅನ್ನುವಂಥ ಆಶೆಯನ್ನು ಆತ ವ್ಯಕ್ತಪಡಿಸ್ತಾನೆ. ಅದೇ ರೀತಿಯೊಳಗೆ ನಮ್ಮ ಅರಿಸ್ಟಾಟಲ್ನ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಅಥವಾ ಅಧ್ಯಯನ ಅಂತ ನಾವು ಕರಿತೇವಲ್ಲ, ಅಥವಾ ಕ್ಲಾಸಿಫಿಕೇಷನ್ ಆಫ್ ಗೌರ್ಮೆಂಟ್ ಅಥವಾ ಕ್ಲಾಸಿಫಿಕೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ನಾವು ಕರಿತೇವಲ್ಲ, ಅಲ್ಲಿ ಆಗ ಅರಿಸ್ಟಾಟಲ್ ಕೂಡ ಆತ ಏನು ಮಾಡ್ತಾನಪ್ಪ ಅಂದ್ರೆ ಸುಮಾರು 158 ಸಂವಿಧಾನವನ್ನು ಅಭ್ಯಾಸ ಮಾಡ್ತಾನೆ. 158 ಸಂವಿಧಾನವನ್ನು ಅಧ್ಯಯನ ಮಾಡಿ ಆತ ಏನು ಮಾಡ್ತಾನೆ ಅಂತಂದ್ರೆ 6 ಸರ್ಕಾರಗಳ ಪಟ್ಟಿ ಮಾಡ್ತಾನೆ. ಅದರಲ್ಲಿ 3 ಸರ್ಕಾರಗಳು ಪ್ಯೂರ್ ಅಂದರೆ ಶುದ್ಧ ಸರ್ಕಾರಗಳು, 3 ಸರ್ಕಾರಗಳು ಅಶುದ್ಧ ಸರ್ಕಾರಗಳು ಅಂತ. ಅಂದ್ರೆ ಇಲ್ಲಿ ಅರಸೊತ್ತಿಗೆ, ಕುಲೀನ ರಾಜ್ಯ ಮತ್ತು ಮಧ್ಯಮ ವರ್ಗದ ಸರ್ಕಾರ ಇವುಗಳು ಶುದ್ಧ ಸರ್ಕಾರಗಳು. ಅದಕ್ಕೆ ವಿರುದ್ಧವಾಗಿ ದಬ್ಬಾಳಿಕೆ, ಶ್ರೀಮಂತ ರಾಜ್ಯ, ಜಂಗುಳಿಯ ರಾಜ್ಯ ಅಂದರೆ ಟೆರಿನಿ, ಆಲಿಗಾರ್ಕಿ ಮತ್ತು ಡೆಮೋಕ್ರಸಿ. ಹೀಗೆ ಆತ ಏನು ಮಾಡ್ತಾನಪ್ಪ ಅಂದ್ರೆ ಅರಿಸ್ಟಾಟಲ್ 6 ಬಗೆಯ ಸರ್ಕಾರಗಳನ್ನು ಆತ ಇಲ್ಲಿ ಪಟ್ಟಿ ಮಾಡಿದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತಾನೆ. ಇಲ್ಲಿ ಕಂಪೇರ್ ಮಾಡ್ತಾನೆ, ಯಾವ ಸರ್ಕಾರ ಉತ್ತಮವಾದಂಥ ಸರ್ಕಾರ, ಕುಲೀನ ರಾಜ್ಯ ಅಥವಾ ಮೊನಾರ್ಕಿ ಶ್ರೇಷ್ಠನೋ, ಅಥವಾ ಟೆರೆನಿ ಅಂತ ನಾವು ಕರಿತೀವಲ್ಲ ದಬ್ಬಾಳಿಕೆ ಸರ್ಕಾರ ಶ್ರೇಷ್ಠನೋ, ಅರಿಸ್ಟೋಕ್ರಸಿ ಶ್ರೇಷ್ಠನೋ, ಅಥವಾ ಆಲಿಗಾರ್ಕಿ ಶ್ರೇಷ್ಠನೋ, ಅಥವಾ ಪಾಲಿಟಿಕ್ಸ್ ಶ್ರೇಷ್ಠನೋ, ಅಥವಾ ಡೆಮೋಕ್ರಸಿ ಶ್ರೇಷ್ಠವೋ, ಹೀಗೆ ಆತ ಏನು ಮಾಡ್ತಾನಪ್ಪ ಅಂತಂದ್ರೆ ತುಲನೆ ಮಾಡಿ ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತಾನೆ. ಆತನ ಪ್ರಕಾರ ಈ ಎಲ್ಲ ಬಗೆಯ ಸರ್ಕಾರಗಳಿಗಿಂತ ಪಾಲಿಟಿ ಅಂತ ನಾವು ಕರಿತೇವಲ್ಲ, ಮಧ್ಯಮ ವರ್ಗದ ಸರ್ಕಾರ ಅತ್ಯುತ್ತಮವಾದಂಥ ಸರ್ಕಾರ, ಶ್ರೇಷ್ಠವಾದಂಥ ಸರ್ಕಾರ ಅನ್ನುವಂಥ ನಿರ್ಣಯಕ್ಕೆ ಅಲ್ಲಿ ಯಾರು ಅರಿಸ್ಟಾಟಲ್ ಬಂದಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಅರಿಸ್ಟಾಟಲ್ ಕೂಡ ಏನು ಮಾಡ್ತಾನಪ್ಪ ಅಂದ್ರೆ ಕಂಪೇರ್ ಮಾಡ್ತಾನೆ, ತುಲನೆ ಮಾಡ್ತಾನೆ, ಹೋಲಿಕೆ ಮಾಡ್ತಾನೆ. ಇಲ್ಲಿ ಮೊನಾರ್ಕಿ ಜೊತೆಗೆ ಟೆರಿನಿ ದಬ್ಬಾಳಿಕೆ ಅಂತ ನಾವು ಕರಿತೇವಲ್ಲ ಅದರ ಜೊತೆಗೆ ಹೋಲಿಕೆ ಮಾಡ್ತಾನೆ. ಅರಿಸ್ಟೋಕ್ರಸಿಯನ್ನು ಯಾವುದು ಆಲಿಗಾರ್ಕಿ ಜೊತೆಗೆ ಹೋಲಿಕೆ ಮಾಡ್ತಾನೆ. ಪಾಲಿಟಿಯನ್ನು ಡೆಮೋಕ್ರಸಿಗೆ ಹೋಲಿಕೆ ಮಾಡ್ತಾನೆ. ಹೀಗೆ ಎಲ್ಲವನ್ನು ಹೋಲಿಕೆ ಮಾಡಿ ಆತ ಒಂದು ನಿರ್ಧಾರಕ್ಕೆ ಬಂದು ಈ ಪಾಲಿಟಿ ಅಥವಾ ಮಧ್ಯಮ ವರ್ಗದವರ ಸರ್ಕಾರ ಅತ್ಯುತ್ತಮವಾದಂಥ ಸರ್ಕಾರ ಆಗಬಲ್ಲದು ಅನ್ನುವಂಥ ನಿರ್ಧಾರಕ್ಕೆ ಇಲ್ಲಿ ಕೌಟಿಲ್ಯ ಬಂದಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಇನ್ನೂ ಒಂದು ಬಹಳ ಪ್ರಮುಖವಾದಂಥ ಅಂಶವನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನದ ಪಿತಾಮಹ ಆಗಿದ್ದಾರೆ. ಭಾರತ ಸಂವಿಧಾನದ ಪಿತಾಮಹ ಅಂತ ಹೇಳ್ಬೋದು. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ನರಾಗಿ ಭಾಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಜಗತ್ತಿನ ಬಹಳಷ್ಟು ಸಂವಿಧಾನಗಳ ಬಗ್ಗೆ ಆಳವಾಗಿ ಇಲ್ಲಿ ಅಧ್ಯಯನ ಮಾಡಿದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡ ನಂತರ ಒಂದು ವ್ಯವಸ್ಥಿತವಾಗಿ ನಾವು ಯಾವುದೇ ಒಂದು ವಿಷಯವನ್ನು ನಾವು ಡ್ರಾಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯೊಳಗೆ ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸ್, ಐರಿಷ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಕೆನಡಾ, ಹೀಗೆ ರಷ್ಯಾ ಸಂವಿಧಾನ, ಹೀಗೆ ಬಹಳಷ್ಟು ಸಂವಿಧಾನವನ್ನು ಬಹಳಷ್ಟು ಆಳವಾದಂಥ ಅಧ್ಯಯನ ಮಾಡಿದ ನಂತರವೇ ಅಂತಿಮವಾಗಿ ನಮ್ಮ ದೇಶದ ಸಂವಿಧಾನ ರಚನೆಗೆ ಅಲ್ಲಿ ಸಾಕಷ್ಟು ಸಹಾಯ ಆಗಿದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಇಲ್ಲಿ ಹೋಲಿಕೆ ಅಂತ ನಾವು ಕರಿತೇವಲ್ಲ, ಕಂಪ್ಯಾರಿಟಿವ್
ಆದಂಥ ಮೆಥಡ್ ಭಾಳ ಉತ್ತಮವಾದಂಥ ಮೆಥಡ್ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇಲ್ಲಿ ಈಗಾಗಲೇ ಹೋಲಿಕೆ ಮಾಡುವಂಥ ಉದ್ದೇಶ ಏನು? ದ ಮೋಟಿವ್ ಆರ್ ಏಮ್ ಆಫ್ ದ ಸ್ಟಡಿ ಈಸ್ ಟು ನೋ ದ ನ್ಯೂ ಥಿಂಗ್ಸ್ ಅಂತ ನಾವು ಕರಿತೀವಿ. ಅಂದರೆ ಹೊಸ ಹೊಸ ಸಂಗತಿಗಳನ್ನ ನಾವು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅಧ್ಯಯನದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮೊದಲು ಸಾಮಾನ್ಯವಾಗಿ ಈ ಹೋಲಿಕೆ ಮಾಡುವಂಥ ಒಂದು ಪ್ರವೃತ್ತಿ ಅದು ಮನುಷ್ಯ ಸಹಜವಾದದ್ದು ಅಂತ ಹೇಳ್ಬೋದು. ವ್ಯಕ್ತಿ ತನ್ನನ್ನು ತಾನು ಹೋಲಿಕೆ ಮಾಡ್ಕೊಳ್ತಾನೆ, ನಂತರ ಸಂಘ ಸಂಸ್ಥೆಗಳನ್ನು ಹೋಲಿಕೆ ಮಾಡ್ಕೊಳ್ತಾನೆ. ಅಂದ್ರೆ ಈ ಹಂತವಾಗಿ ಈ ರೀತಿಯೊಳಗೆ ಹೋಲಿಕಾ ಒಂದು ಪದ್ಧತಿ ಇಲ್ಲಿ ಅಸ್ತಿತ್ವದಲ್ಲಿ ಬಂದಿದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ಒಂದು ಈ ಹೋಲಿಕೆ ಮಾಡುವಂಥ ಅಧ್ಯಯನ ಬರೀ ರಾಜ್ಯಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತಿಲ್ಲ, ಜಗತ್ತಿನ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ತಜ್ಞರು, ಪೊಲಿಟಿಕಲ್ ಸೈಂಟಿಸ್ಟ್ ಇರ್ಬೋದು, ಸೋಷಿಯಲ್ ಸೈಂಟಿಸ್ಟ್ ಇರ್ಬೋದು, ಎಕಾನಮಿಸ್ಟ್ ಇರ್ಬೋದು, ಈವನ್ ಸೈಂಟಿಸ್ಟ್ಗಳು ಕೂಡ ಅವರು ಕೂಡ ಈ ಒಂದು ಪದ್ಧತಿಯನ್ನು ತಮ್ಮ ವಿಷಯಗಳ ಅಧ್ಯಯನದಲ್ಲಿ ಅಳವಡಿಸಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ನಮ್ಮ ರಾಜ್ಯಶಾಸ್ತ್ರದಲ್ಲಿ ಕೂಡ ಇದನ್ನು ವ್ಯವಸ್ಥಿತವಾಗಿ ಇಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನಾವು ಇಲ್ಲಿ ಪ್ರಮುಖವಾದಂಥ ಎರಡು ಕನ್ಸೆಪ್ಟ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಏನದು? ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತ. ಅಂದರೆ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ. ಆದರೆ ಇವೆರಡೂ ಪದಗಳನ್ನ ಸಾಮಾನ್ಯವಾಗಿ ಒಂದೇ ರೀತಿಯೊಳಗೆ ಬಳಕೆ ಮಾಡ್ಕೊಳ್ತಾರೆ. ಆದರೆ ಇವೆರಡೂ ಕೂಡ ಭಿನ್ನ, ಅವೆರಡೂ ಕೂಡ ಸಾಕಷ್ಟು ಡಿಫ್ರೆನ್ಸ್ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾದರೆ ಏನದು ಡಿಫ್ರೆನ್ಸು? ನೋಡಿ, ಈ ತುಲನಾತ್ಮಕ ರಾಜಕೀಯ ಅಂದರೆ ಕಂಪ್ಯಾರಿಟಿವ್ ಪೊಲಿಟಿಕ್ಸ್ ಇತ್ತೀಚೆಗೆ ಬೆಳವಣಿಗೆಯಾದಂತಹ ಒಂದು ವಿಷಯ. ಇದು ಮುಖ್ಯವಾಗಿ 1950ರ ದಶಕದಲ್ಲಿ ಅಮೇರಿಕದ ರಾಜಕೀಯ ತಜ್ಞರು ಈ ಒಂದು ರಾಜಕೀಯ ಅಧ್ಯಯನವನ್ನು ಪ್ರಪ್ರಥಮ ಬಾರಿಗೆ ಮಾಡಿದರು. ಅಮೇರಿಕದ ಪೊಲಿಟಿಕಲ್ ಸೈಂಟಿಸ್ಟ್ ಅಂತ ನಾವು ಕರಿತೇವಲ್ಲ, ಅವರು ಈ ಒಂದು ತುಲನಾತ್ಮಕ ಸರ್ಕಾರ ಮತ್ತು ಅದರಲ್ಲಿ ರಾಜಕೀಯದ ಅಧ್ಯಯನಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಅಮೇರಿಕದ ರಾಜಕೀಯ ತಜ್ಞರು ಕೊಟ್ಟಿದ್ದು ನಾವು ಕಾಣ್ತೀವಿ. ಅಂದ್ರೆ ಕಾರಣ ಇಷ್ಟೇ, ಎರಡನೇ ಮಹಾಯುದ್ಧ ನಂತರ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಸ್ವತಂತ್ರಗೊಳ್ತವು. ಏಷ್ಯಾ ಮತ್ತು ಆಫ್ರಿಕಾದ ಬಹಳಷ್ಟು ರಾಷ್ಟ್ರಗಳು ಸ್ವತಂತ್ರಗೊಳ್ತವು. ಆಗ ಅವುಗಳು ಏನಪ್ಪ ಅಂದ್ರೆ ತಮ್ಮದೇ ಆದಂತಹ ಒಂದು ರಾಜಕೀಯ ಸಾಮಾಜಿಕ ಸಮಸ್ಯೆಗಳನ್ನು ಅವು ಎದುರಿಸ್ತಾ ಇದ್ದನ್ನು ನಾವು ಕಾಣ್ತೀವಿ. ಇಂಥ ಸಂದರ್ಭದಲ್ಲಿ ಆ ರಾಜಕೀಯ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ಬೇರೆ ಬೇರೆ ತಜ್ಞರು ಭಿನ್ನ ಭಿನ್ನವಾದಂಥ ಒಂದು ವಿಧಾನವನ್ನು ಅಳವಡಿಕೆ ಮಾಡಿಕೊಳ್ತಾರೆ. ಅದೇ ರೀತಿಯೊಳಗೆ ನಮ್ಮ ಅಮೇರಿಕದ ರಾಜಕೀಯ ತಜ್ಞರು ಕೂಡ ಈ ಒಂದು ವಿಧಾನವನ್ನು, ತುಲನಾತ್ಮಕವಾದಂಥ ವಿಧಾನವನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಆ ರಾಜಕೀಯ ಸಮಸ್ಯೆಗಳ ಪರಿಹಾರಕ್ಕೆ ಅವರು ತಮ್ಮದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ಸನ್ನು ಇಲ್ಲಿ ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇವರು ಈಗಾಗಲೇ ಹೇಳಿದೆ, ಪಾಶ್ಚಿಮಾತ್ಯ ರಾಜಕೀಯ ವ್ಯವಸ್ಥೆಯನ್ನು ಇತರ ಏಷ್ಯಾದ ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಒಂದು ರಾಜಕೀಯ ವ್ಯವಸ್ಥೆಯ ಜೊತೆಗೆ ಹೋಲಿಕೆ ಮಾಡಿಕೊಂಡು ಅಧ್ಯಯನ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಒಟ್ಟು ಶಾರ್ಟಾಗಿ ಹೇಳಬೇಕಪ್ಪ ಅಂದ್ರೆ ರಾಜಕೀಯ ರಿಯಾಲಿಟಿ ಅಂತ ನಾವು ಕರಿತೀವಲ್ಲ, ಅದನ್ನು ಹೊಸ ತಂತ್ರಗಳನ್ನು ಬಳಕೆ ಮಾಡಿಕೊಳ್ಳೋ ಮೂಲಕ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ತುಲನಾತ್ಮಕ ಸರ್ಕಾರದ ಅಧ್ಯಯನವು ಅತ್ಯಂತ ಹಳೆಯದಾದಂತಹ ಒಂದು ಅಧ್ಯಯನ ವಿಧಾನ. ಈಗಾಗಲೇ ನಾನು ಹೇಳಿದೆ ನೋಡಿ, ಪ್ಲೇಟೋ ಇರ್ಬೋದು, ಅರಿಸ್ಟಾಟಲ್ ಇರ್ಬೋದು, ಇವರೆಲ್ಲ ಸುಮಾರು ಪ್ರಾಚೀನ ಕಾಲದಲ್ಲಿ ಇವರು ಈ ಒಂದು ತುಲನಾತ್ಮಕ ಸರ್ಕಾರದ ಅಧ್ಯಯನ ಮಾಡಿದರು. ಬಟ್ ಏನಪ್ಪ ಅಂತಂದ್ರೆ ಇದು ಅತ್ಯಂತ ಹಳೆಯದಾದಂಥ ವಿಧಾನ. ಇಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕತೆ ಇರಲಿಲ್ಲ, ಕೇವಲ ಸಾಂಪ್ರದಾಯಿಕವಾದಂಥ ವಿಧಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರ ಅವರು ಅಧ್ಯಯನ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನಂತರ ಅರಿಸ್ಟಾಟಲ್, ಪ್ಲೇಟೋ ನಂತರ ಸಿಸರೋ, ಪಾಲಿಬಿಯಸ್, ಮ್ಯಾಕಿಯಾವೆಲ್ಲಿ, ಮಾಂಟೆಸ್ಕೋ, ಜಿ.ಎಸ್. ಮಿಲ್, ಹೆನ್ರಿ ಮೈನ್, ಲಾಸ್ಕಿ ಮೊದಲಾದ ಪೊಲಿಟಿಕಲ್ ಸೈಂಟಿಸ್ಟ್ ಏನು ಮಾಡಿದರು, ಈ ಒಂದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ತಜ್ಞರಾದಂಥ ಡೇವಿಡ್ ಈಸ್ಟನ್, ಅಲ್ಮಂಡ್, ಹೆರಾಲ್ಡ್ ಲಾಸ್ಕಿ, ರಾಬರ್ಟ್ ಡಾಲ್ ಇವರು ಹೊಸ ವೈಜ್ಞಾನಿಕ ವಿಧಾನವನ್ನು ರಾಜ್ಯಶಾಸ್ತ್ರದಲ್ಲಿ ಬಳಕೆ ಮಾಡಿದರು. ಅಂದರೆ ನೋಡಿ, ಇವತ್ತಿನ ದಿವಸ ಯಾವುದೇ ಒಂದು ವಿಷಯವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಹೊಸ ರೀತಿಯ ಒಂದು ಕಂಟೆಂಟ್ಸ್ ಅಂತ ನಾವು ಕರಿತೀವಲ್ಲ, ಹೊಸ ತಂತ್ರಗಳನ್ನು ಇವತ್ತಿನ ದಿವಸ ರಾಜ್ಯಶಾಸ್ತ್ರಜ್ಞರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಸಾಂಪ್ರದಾಯಿಕ ಅಷ್ಟೇ ಅಲ್ಲ,
ಹೊಸ ಹೊಸ ಟ್ಯಾಬ್ಯುಲೇಷನ್ ಇರ್ಬೋದು, ಡೇಟಾ ಕಲೆಕ್ಷನ್ ಇರ್ಬೋದು, ಅಥವಾ ಡೇಟಾ ಅನಾಲಿಸಿಸ್ ಇರ್ಬೋದು, ಮ್ಯಾಪಿಂಗ್ ಇರ್ಬೋದು, ಹೀಗೆ ಭಾಳಷ್ಟು ವಿಷಯಗಳನ್ನು ವೈಜ್ಞಾನಿಕ ರೀತಿಯೊಳಗೆ ಆ, ಆ, ಅಧ್ಯಯನ ಮಾಡೋದ್ರ ಮುಖಾಂತರ ರಾಜಕೀಯ ಸಮಸ್ಯೆಗಳಿಗೆ ಆ ಪರಿಹಾರವನ್ನು ನಮ್ಮ ರಾಜ್ಯಶಾಸ್ತ್ರಜ್ಞರು ಕೊಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಅಲ್ಲದೆ ತುಲನಾತ್ಮಕ ಸರಕಾರದ ಒಂದು ಅಂಶವನ್ನು ನಾವು ಗಮನಿಸಿದಾಗ, ಆ, ತುಲನಾತ್ಮಕ ಸರ್ಕಾರವು ಕೇವಲ ಪ್ರಮುಖ ಅಂಶಗಳಾದಂತಹ ರಾಜ್ಯದ ಪ್ರಮುಖ ಅಂಶಗಳಾದಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ಆಡಳಿತಾಂಗಗಳ ಅಧ್ಯಯನಕ್ಕೆ ಸೀಮಿತವಾಗಿದೆ. ಇಟ್ ರಿಸ್ಟ್ರಿಕ್ಟ್ ಅಂತ ನಾವು ಕರಿತೇವಲ್ಲ, ಯಾವುದನ್ನು ಅಧ್ಯಯನ ಮಾಡ್ತದಪ್ಪ ಅಂತಂದ್ರೆ ತುಲನಾತ್ಮಕ ಸರ್ಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಆಡಳಿತಾಂಗಕ್ಕೆ ಮಾತ್ರ ಸೀಮಿತವಾಗಿದೆ. ಅಷ್ಟೇ ಅಲ್ಲ, ಇದು ಕೇವಲ ಪಾಶ್ಚಿಮಾತ್ಯ ಸರ್ಕಾರಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸವನ್ನು ನಾವು ನೋಡಿದಾಗ, ತುಲನಾತ್ಮಕ ಸರ್ಕಾರ ಏನಪ್ಪ ಅಂದ್ರೆ ಕೇವಲ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಂತ ನಾವು ಕರಿತೇವಲ್ಲ, ಅಥವಾ ಬ್ಯೂರಾಕ್ರಸಿ ಅಂತ ನಾವು ಕರಿತಲ್ಲ, ಇವುಗಳ ಅಧ್ಯಯನಕ್ಕೆ ಸೀಮಿತವಾಗಿದೆ. ಅಟ್ ದಿ ಸೇಮ್ ಟೈಮ್ ಇಟ್ ಸ್ಟಡಿ ಓನ್ಲಿ ವೆಸ್ಟರ್ನ್ ಗೌರ್ಮೆಂಟ್ಸ್ ಅಂತ ನಾವು ಕರಿತಲ್ಲ, ಅಂದರೆ ಪಾಶ್ಚಿಮಾತ್ಯ ಸರ್ಕಾರಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ಬೇರೆ ಯಾವುದನ್ನು ಕೂಡ ಅಧ್ಯಯನ ಮಾಡೋದಿಲ್ಲ. ಇತರ ಎಲ್ಲ ವಿಷಯಗಳನ್ನ ಅದು ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷ್ಯ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆದರೆ ತುಲನಾತ್ಮಕ ರಾಜಕೀಯ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಔಪಚಾರಿಕ, ಅನೌಪಚಾರಿಕ ಸಂಸ್ಥೆಗಳ ಅಧ್ಯಯನ ಮಾಡ್ತದೆ. ಫಾರ್ಮಲ್ ಇರ್ಬೋದು, ಇನ್ಫಾರ್ಮಲ್ ಇರ್ಬೋದು, ಎಲ್ಲ ವಿಷಯಗಳ ಒಂದು ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ಕೊಡ್ತದೆ. ತುಲನಾತ್ಮಕ ರಾಜಕೀಯದೊಳಗೆ ಸರ್ಕಾರದ ಪ್ರಸ್ತುತ ರಾಜಕೀಯ ಚಟುವಟಿಕೆಗಳ ಅಧ್ಯಯನವನ್ನು ಮಾಡಲಾಗ್ತದೆ. ಡಿಸಿಷನ್ ಮೇಕಿಂಗ್ ಇರ್ಬೋದು, ಡಿಸಿಷನ್ ಇಂಪ್ಲಿಮೆಂಟೇಷನ್ ಇರ್ಬೋದು, ಇವೆಲ್ಲವನ್ನು ನಾವು ತುಲನಾತ್ಮಕ ರಾಜಕೀಯದಲ್ಲಿ ನಾವು ನೋಡ್ತೀವಿ. ಯಾಕಂದರೆ ನೀವು ಗಮನಿಸಬೇಕಾಗ್ತದೆ. ನೋಡಿ, ಭಾರತದಂತಹ ರಾಷ್ಟ್ರದಲ್ಲಿ ಇಲ್ಲಿ ಸರ್ಕಾರದ ಒಂದು ನಿರ್ಣಯ ಯಾವ ರೀತಿ ಇರ್ತದೆ, ಅಮೇರಿಕಾದಂತಹ ರಾಷ್ಟ್ರದ ಒಂದು ಅಲ್ಲಿಯ ಸರ್ಕಾರದ ನಿರ್ಣಯ ಯಾವ ರೀತಿ ಇರ್ತದೆ, ನಾವು ಒಂದನ್ನು ಮತ್ತೊಂದರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಡಿಸಿಷನ್ ಮೇಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಸಂದರ್ಭದಲ್ಲಿ ಉತ್ತಮವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳದೆ ಹೋದೆ ಅಂದ್ರೆ ಅಲ್ಲಿ ಆಡಳಿತ ವಿಫಲ ಆಗ್ತದೆ, ಸರ್ಕಾರ ವಿಫಲ ಆಗ್ತದೆ. ಕಾರಣ ಇಷ್ಟೇ. ಇಲ್ಲಿ ನೋಡಿ, ನಿರ್ಣಯವನ್ನು ತೆಗೆದುಕೊಳ್ಳೋದು, ನಿರ್ಣಯವನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಭಾರತದಂಥ ರಾಷ್ಟ್ರದಲ್ಲಿ ನಿರ್ಣಯನ ತೆಗೆದುಕೊಳ್ತಾರೆ, ಆದರೆ ಆ ತೆಗೆದುಕೊಂಡಂಥ ನಿರ್ಣಯ ಜಾರಿಗೆ ಬರೋದು ಅದು ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆಡಳಿತ ವಿಫಲ ಆಗ್ತದೆ. ಹೀಗಾಗಿ ಇವೆಲ್ಲ ಅಂಶವನ್ನು ನಾವು ತುಲನಾತ್ಮಕ ರಾಜಕೀಯದೊಳಗೆ ಅಭ್ಯಾಸ ಮಾಡ್ತೀವಿ. ಇವು ಅಷ್ಟೇ ಅಲ್ಲ, ರಾಜಕೀಯ ಪದ್ಧತಿ, ಪೊಲಿಟಿಕಲ್ ಸಿಸ್ಟಮ್, ಪೊಲಿಟಿಕಲ್ ಪವರ್ ಅಂತ ನಾವು ಕರಿತೀವಿ. ಜೊತೆಗೆ ರಾಜಕೀಯಕ್ಕೆ ಸಂಬಂಧಿಸಿದಂಥ ಇತರ ಎಲ್ಲ ಅಂಶವನ್ನು ಇಲ್ಲಿ ತುಲನಾತ್ಮಕ ರಾಜಕೀಯ ಅದು ಅಧ್ಯಯನ ಮಾಡ್ತದೆ. ಎಲ್ಲ ವಿಷಯವನ್ನು ಮುಖ್ಯವಾಗಿ ವಿವರಣಾತ್ಮಕವಾಗಿ, ಡಿಸ್ಕ್ರಿಪ್ಟಿವ್ ಆಗಿ, ಅಂದರೆ ವ್ಯವಸ್ಥಿತವಾಗಿ ನಾವು ತುಲನಾತ್ಮಕ ರಾಜಕೀಯ ಅಧ್ಯಯನವನ್ನು ಇಲ್ಲಿ ಮಾಡ್ತದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ತುಲನಾತ್ಮಕ ರಾಜಕೀಯ ಮುಖ್ಯವಾಗಿ ಏನಪ್ಪ ಅಂದ್ರೆ ಆರ್ಥಿಕ, ಸಾಮಾಜಿಕ ಸಂಸ್ಥೆಗಳ ಮೇಲೂ ಕೂಡ ಬೆಳಕು ಚೆಲ್ತದೆ. ನೋಡಿ, ಯಾಕಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಿನ್ನ ಭಿನ್ನವಾದಂತಹ ಎಕಾನಮಿಕ್ ಸಿಸ್ಟಮನ್ನು, ಪೊಲಿಟಿಕಲ್ ಸಿಸ್ಟಮನ್ನು, ಸೋಷಿಯಲ್ ಸಿಸ್ಟಮನ್ನು, ಕಲ್ಚರಲ್ ಸಿಸ್ಟಮನ್ನು ಹೊಂದಿರುವುದನ್ನು ನಾವು ಕಾಣ್ತೇವೆ. ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯು ಕೂಡ ಸಾಕಷ್ಟು ಭಿನ್ನವಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇವೆಲ್ಲವನ್ನು ಮುಖ್ಯವಾಗಿ ಈ ಒಂದು ತುಲನಾತ್ಮಕ ರಾಜಕೀಯವು ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ರಾಜಕೀಯ ಪಕ್ಷಗಳು ನೋಡಿ, ರಾಜಕೀಯ ಪಕ್ಷಗಳು ಜಗತ್ತಿನೊಳಗೆ ಒಂದೇ ಬಗೆಯ ರಾಜಕೀಯ ಪಕ್ಷಗಳಿಲ್ಲ. ಉದಾಹರಣೆಗೆ ಅಮೇರಿಕಾದೊಳಗೆ 2 ಪಾರ್ಟಿ ಸಿಸ್ಟಮ್ ಅದ, ಇಂಗ್ಲೆಂಡ್ನೊಳಗೆ 2 ಪಾರ್ಟಿ ಸಿಸ್ಟಮ್ ಇರೋದನ್ನ ಕಾಣ್ತೀವಿ. ಚೈನಾದಲ್ಲಿ ಕೇವಲ ಒಂದು ಪಕ್ಷ ಇದೆ, ರಷ್ಯಾದೊಳಗೆ ಒಂದು ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದೆ. ಭಾರತದಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇರೋದನ್ನ ಕಾಣ್ತೀವಿ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಭಿನ್ನ ಭಿನ್ನವಾದಂಥ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ನೋಡಿ, ಇಲ್ಲಿ ಈ ಒಂದು ಅಧ್ಯಯನ ನಮಗೆ ಯಾವ ರೀತಿ ಅನುಕೂಲ ಆಗ್ತದಪ್ಪ ಅಂದ್ರೆ, ಇಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇದ್ರೆ ಚಲೋನೋ, ಅಥವಾ ಡ್ಯೂಯಲ್ ಅಂತ ನಾವು ಕರೆದವಲ್ಲ, ದ್ವಿಪಕ್ಷೀಯ ಪದ್ಧತಿ ಇದ್ರೆ ಚಲೋನೋ ಅಂತ, ಅಥವಾ ಏಕಪಕ್ಷೀಯ ಪದ್ಧತಿ ಇದ್ರೆ ಚಲೋನೋ ಅಂತ. ಅಂದ್ರೆ ನಾವು ಕಂಪೇರ್ ಮಾಡ್ಬೋದು, ಒಂದು ರಾಜಕೀಯ ಪಕ್ಷಗಳನ್ನು ಮತ್ತೊಂದು ದೇಶದ ರಾಜಕೀಯ ಪಕ್ಷಗಳ ಜೊತೆಗೆ ಹೋಲಿಕೆ ಮಾಡೋದು.
ಇದರಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರೆ ನಾ ಯಾವುದು ಹೆಚ್ಚು ಸೂಕ್ತ. ಅಮೇರಿಕಾದೊಳಗೆ ಟೂ ಪಾರ್ಟಿ ಸಿಸ್ಟಮ್ ಅದ. ಅಲ್ಲಿ ಸ್ಟೇಬಲ್ ಆದಂಥ ಸರ್ಕಾರ ಅಸ್ತಿತ್ವದಲ್ಲಿ ಬರಲಿಕ್ಕೆ ಟೂ ಪಾರ್ಟಿ ಸಿಸ್ಟಮ್ ಬಹಳಷ್ಟು ಸಹಕಾರಿಯಾಗಿದೆ. ಮಲ್ಟಿ ಪಾರ್ಟಿ ಇದ್ದಂಥ ಸಂದರ್ಭದೊಳಗೆ ಕೆಲವು ಸಂದರ್ಭದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರದೇ ಇದ್ದಂಥ ಸಂದರ್ಭದಲ್ಲಿ ಆವಾಗ ಕೋಯಲೇಷನ್ ಗೌರ್ಮೆಂಟ್ ರಚನೆ ಆಗ್ತದೆ. ಕೋಯಲೇಷನ್ ಗೌರ್ಮೆಂಟು ದೀರ್ಘಕಾಲ ಬಾಳಲಿಕ್ಕೆ ಅಥವಾ ದೀರ್ಘಕಾಲ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಸ್ಥಿರತೆಯೇ ನಾವು ಕಾಣ್ತೀವಿ. ಅದೇ ರೀತಿ ಒಳಗೆ ಚೈನಾದೊಳಗೆ ಕಮ್ಯುನಿಸ್ಟ್ ಪಾರ್ಟಿ ಇದೆ. ಕಮ್ಯುನಿಸ್ಟ್ ಪಾರ್ಟಿ ಒಂದೇ ಒಂದು ಪಕ್ಷ ಅದೇ ನಿರಂತರವಾಗಿ ಅದು ಆಡಳಿತವನ್ನು ನಡೆಸ್ತಾರನ್ನ ಕಾಣ್ತೀವಿ. ಅಲ್ಲಿ ರಾಜಕೀಯ ಅಸ್ಥಿರತೆಗೆ ಅವಕಾಶವೇ ಇಲ್ಲ. ಅದು ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಅದು ಆಡಳಿತವನ್ನು ಇಲ್ಲಿ ನಿರ್ವಹಣೆ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದರ ಅರ್ಥ ಇಷ್ಟೇ. ಇಲ್ಲಿ ನಾವು ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ಇಲ್ಲಿ ನಮಗೆ ಅಧ್ಯಯನ ಮಾಡೋದ್ರಿಂದ ನಮಗೆ ಹೊಸ ಹೊಸ ಸಂಗತಿಗಳನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ನಾವು ಒತ್ತಡ ಗುಂಪುಗಳು ಅಂತ ನಾವು ಕರಿತೇವಲ್ಲ ನೋಡಿ, ಜಗತ್ತಿನೊಳಗೆ ಒತ್ತಡ ಗುಂಪು ಪ್ರೆಷರ್ ಗ್ರೂಪ್ಸ್ ಅಂತ ನಾವು ಕರಿತೇವಲ್ಲ, ದೆ ಪ್ಲೇ ವೈಟಲ್ ರೂಲ್ ಇನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ನಾವು ಕರಿಬೋದು. ಅಂದ್ರೆ ಕೆಲವು ಅದು ಅಗ್ರೇರಿಯನ್ ಪ್ರೆಷರ್ ಗ್ರೂಪ್ಸ್ ಇರ್ಬೋದು, ಇಂಡಸ್ಟ್ರಿ ಸಂಬಂಧಪಟ್ಟಂಥ ಪ್ರೆಷರ್ ಗ್ರೂಪ್ಸ್ ಇರ್ಬೋದು, ಅಥವಾ ಲೇಬರ್ ಆರ್ಗನೈಜೇಷನ್ಸ್ ಇರ್ಬೋದು. ಇನ್ನು ಬಹಳಷ್ಟು ಭಿನ್ನ ಭಿನ್ನವಾದಂಥ ಒತ್ತಡ ಗುಂಪುಗಳು ಸಮಾಜದಲ್ಲಿ ಇರೋದನ್ನ ಕಾಣ್ತೀವಿ. ಆದರೆ ಅಮೇರಿಕಾದಲ್ಲಿ ಒತ್ತಡ ಗುಂಪುಗಳು ಬಹಳಷ್ಟು ಪರಿಣಾಮಕಾರಿಯಾಗಿರ್ತವೆ. ಅವು ಸರ್ಕಾರದ ಒಂದು ಡಿಸಿಷನ್ ಮೇಕಿಂಗನ್ನು ನಿಯಂತ್ರಣ ಮಾಡುವಷ್ಟರ ಮಟ್ಟಿಗೆ ಅವು ಸಾಕಷ್ಟು ಪ್ರಬಲವಾಗಿರೋದನ್ನ ಕಾಣ್ತೀವಿ. ಪಾಲಿಸಿ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದರ ಮೇಲೆ ಅವು ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬೀರುವಂಥ ಸಾಮರ್ಥ್ಯವನ್ನು ಅಲ್ಲಿ ಅಮೇರಿಕಾದಲ್ಲಿಯ ಒತ್ತಡ ಗುಂಪುಗಳು ಹೊಂದಿರೋದನ್ನ ಕಾಣ್ತೀವಿ. ಅದೇ ರೀತಿಯೊಳಗೆ ಭಾರತದಲ್ಲಿ ಕೂಡ ಸಾಕಷ್ಟು ಒತ್ತಡ ಗುಂಪುಗಳಿವೆ. ಹೀಗೆ ನಾವು ಒಂದು ದೇಶದ ಒತ್ತಡ ಗುಂಪುಗಳನ್ನು ಬೇರೆ ದೇಶಗಳ ಒತ್ತಡ ಗುಂಪುಗಳ ಜೊತೆಗೆ ಹೋಲಿಕೆ ಮಾಡೋದು, ಟ್ರೇಡ್ ಯೂನಿಯನ್ಸ್ ಇರ್ಬೋದು, ಇವೆಲ್ಲವನ್ನು ನಾವೇನು ಮಾಡ್ತಪ್ಪ ಅಂದ್ರೆ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದೊಳಗೆ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇದಿಷ್ಟು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಅರ್ಥ. ನೋಡಿ, ಒಂದೇ ಅರ್ಥದಲ್ಲಿ ನಾನು ಸಾಮಾನ್ಯವಾದಂಥ ಅರ್ಥಗಳು ಹೇಳಬೇಕು ಅಂತಂದ್ರೆ, ಜಗತ್ತಿನಲ್ಲಿ ಭಿನ್ನ ಭಿನ್ನವಾದಂಥ ಸರ್ಕಾರಗಳು, ಭಿನ್ನ ಭಿನ್ನವಾದಂತಹ ರಾಜಕೀಯ ವ್ಯವಸ್ಥೆ, ಭಿನ್ನ ಭಿನ್ನವಾದಂಥ ರಾಜಕೀಯ ಪಕ್ಷಗಳು, ಭಿನ್ನ ಭಿನ್ನವಾದಂತಹ ಸಂವಿಧಾನಗಳು, ಭಿನ್ನ ಭಿನ್ನವಾದಂಥ ಒತ್ತಡ ಗುಂಪುಗಳು, ಭಿನ್ನ ಭಿನ್ನವಾದಂಥ ಆರ್ಥಿಕ ವ್ಯವಸ್ಥೆ, ಭಿನ್ನ ಭಿನ್ನವಾದಂಥ ಸಾಮಾಜಿಕ ವ್ಯವಸ್ಥೆ ಎಲ್ಲವೂ ಕೂಡ ಸಾಕಷ್ಟು ಭಿನ್ನವಾಗಿರೋದನ್ನು ಕಾಣ್ತೀವಿ. ಶಾಸಕಾಂಗಿ ವ್ಯವಸ್ಥೆ, ಕಾರ್ಯಾಂಗಿ ವ್ಯವಸ್ಥೆ, ನ್ಯಾಯಾಂಗಿ ವ್ಯವಸ್ಥೆ, ಬ್ಯೂರಾಕ್ರಸಿ, ಡಿಸಿಷನ್ ಮೇಕಿಂಗ್, ಹೀಗೆ ಹಲವಾರು ಸಂಗತಿಗಳು ಭಿನ್ನ ಭಿನ್ನವಾಗಿರೋದನ್ನು ಕಾಣ್ತೀವಿ. ಹೀಗಾಗಿ ಇವೆಲ್ಲವನ್ನು ಒಂದರ ಜೊತೆಗೆ ಮತ್ತೊಂದನ್ನು ಹೋಲಿಕೆ ಮಾಡೋದ್ರ ಮೂಲಕ ನಮಗೆ ಈ ಒಂದು ಅಧ್ಯಯನ ಸಾಕಷ್ಟು ಸಹಕಾರಿಯಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದು ಇದರ ಒಂದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಒಂದು ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಹಂತದಲ್ಲಿ ನಾನು ಡೆಫಿನಿಷನ್ಸ್ ಆಫ್ ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂದ್ರೆ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳನ್ನು ನಾನು ಇಲ್ಲಿ ತಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಜೀನ್ ಬ್ಲಾಂಡೆಲ್ ಏನು ಹೇಳ್ತಾನೆ ನೋಡೋಣ. ಸಮಕಾಲೀನ ಪ್ರಪಂಚದ ರಾಷ್ಟ್ರೀಯ ಸರ್ಕಾರಗಳ ವಿವಿಧ ಮಾದರಿಗಳ ಅಧ್ಯಯನವೇ ತುಲನಾತ್ಮಕ ಸರ್ಕಾರವಾಗಿದೆ ಅಂತ ಹೇಳ್ತಾನೆ. ಸಮಕಾಲೀನ ಪ್ರಪಂಚದ ರಾಷ್ಟ್ರೀಯ ಸರ್ಕಾರಗಳ ವಿವಿಧ ಮಾದರಿಗಳ ಅಧ್ಯಯನವೇ ತುಲನಾತ್ಮಕ ಸರ್ಕಾರವಾಗಿದೆ. ಅಂದ್ರೆ ಜಗತ್ತಿನಲ್ಲಿ ಭಿನ್ನ ಭಿನ್ನವಾದಂಥ ಸರ್ಕಾರಗಳಿವೆ ನೋಡಿ. ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಡಿಕ್ಟೇಟರ್ಶಿಪ್ ಅಂತ ರಾಷ್ಟ್ರಗಳು, ಅಥವಾ ಕಮ್ಯುನಿಸಮ್ ಮಾದರಿಯ ಸರ್ಕಾರಗಳು, ರಾಜಪ್ರಭುತ್ವ ಮಾದರಿಯ ಸರ್ಕಾರಗಳು, ಮಿಲಿಟರಿ ಸರ್ಕಾರಗಳು, ಹೀಗೆ ಬಹಳಷ್ಟು ಭಿನ್ನ ಭಿನ್ನವಾದಂಥ ಸರ್ಕಾರಗಳಿವೆ. ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ಸರ್ಕಾರ ಅಂತ ಬರ್ತದೆ, ಅಧ್ಯಕ್ಷೀಯ ಸರ್ಕಾರ ಅಂತ ಬರ್ತದೆ. ಹೀಗೆ ಬಹಳಷ್ಟು ಭಿನ್ನ ಭಿನ್ನವಾದಂಥ ಸರ್ಕಾರಗಳು ಅಸ್ತಿತ್ವದಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ಸರ್ಕಾರಗಳ ಅಧ್ಯಯನವನ್ನು ಮಾಡೋದೇ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ಜೀನ್ ಬ್ಲಾಂಡೆಲ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ಸಮಕಾಲೀನ ಪ್ರಪಂಚದ ರಾಷ್ಟ್ರೀಯ ಸರ್ಕಾರಗಳ ವಿವಿಧ ಮಾದರಿಗಳ ಅಧ್ಯಯನವೇ ತುಲನಾತ್ಮಕ ಸರ್ಕಾರವಾಗಿದೆ ಎಂದು. ಇನ್ನು ಎರಡನೇದಾಗಿ ಜೆ ಕೆ ರಾಬರ್ಟ್ಸ್ ಏನು ಹೇಳ್ತಾನೆ. ಜೆ ಕೆ ರಾಬರ್ಟ್ಸ್
ತುಲನಾತ್ಮಕ ರಾಜಕೀಯವನ್ನು ವ್ಯಾಖ್ಯಾನಿಸುವುದು ಸುಲಭವಲ್ಲ, ಏಕೆಂದರೆ ವಿದೇಶಿ ಸರ್ಕಾರಗಳ ಅಧ್ಯಯನ ಜೊತೆಗೆ ಈ ಕ್ಷೇತ್ರದಲ್ಲಿ ಆ, ಈ ಕ್ಷೇತ್ರದಲ್ಲಾದಂಥ ಸಂಶೋಧನೆಯನ್ನು ಪರಿಗಣಿಸಬೇಕು. ಕೇವಲ ಇದು ವಿವಿಧ ಸರ್ಕಾರಗಳ ಅಧ್ಯಯನ ಅಲ್ಲ, ಒಂದು ದೇಶದ ರಾಜಕೀಯ ಸಂಸ್ಕೃತಿ, ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ಒತ್ತಡ ಗುಂಪುಗಳು, ರಾಜಕೀಯ ಭ್ರಷ್ಟಾಚಾರ, ಅಭಿವೃದ್ಧಿಯ ಸಮಸ್ಯೆಗಳು, ಇದಕ್ಕೆ ಪೂರಕ ಅಂಶಗಳನ್ನು ಮತ್ತೊಂದು ರಾಷ್ಟ್ರ ಜೊತೆಗೆ ತುಲನೆ ಮಾಡಿ ಅಭ್ಯಾಸ ಮಾಡಬೇಕಾಗಿದೆ. ನೋಡಿ, ಭಾಳಷ್ಟು ಚಂದ ಜೆ ಕೆ ರಾಬರ್ಟ್ಸ್ ತನ್ನ ಒಂದು ತುಲನಾತ್ಮಕ ರಾಜಕೀಯ ಮತ್ತು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದಂಥ ಒಂದು ವ್ಯಾಖ್ಯೆಯನ್ನು ಕೊಡ್ತಾ ಇರೋದನ್ನು ಕಾಣ್ತೀವಿ. ನಾನು ಈಗಾಗಲೇ ಹೇಳಿದೆ, ಕೇವಲ ಸರ್ಕಾರಗಳ ಅಧ್ಯಯನ ಅಷ್ಟೇ ಅಲ್ಲ, ಬದಲಾಗಿ ಆ ಸರ್ಕಾರದಲ್ಲಾದಂಥ ಬದಲಾವಣೆಗಳನ್ನು ಕೂಡ ನಾವು ನೋಡಬೇಕಾಗ್ತದೆ. ರಾಜಕೀಯ ಸಂಸ್ಕೃತಿಯನ್ನು ನಾವು ನೋಡಬೇಕಾಗ್ತದೆ. ರಾಜಕೀಯ ಸಂಸ್ಕೃತಿ ಅಂದ್ರೆ ಪೊಲಿಟಿಕಲ್ ಕಲ್ಚರ್ ಅಂತ ನಾವು ಕರಿತಲ್ಲ. ನಮ್ಮ ದೇಶದ ರಾಜಕೀಯ ಸಂಸ್ಕೃತಿ ಅಮೇರಿಕದ ರಾಜಕೀಯ ಸಂಸ್ಕೃತಿಗಿಂತ ಸಾಕಷ್ಟು ಭಿನ್ನವಾಗಿದೆ. ಅಷ್ಟೆಲ್ಲ ಔಟ್ಸ್ಟ್ಯಾಂಡಿಂಗ್ ಅಂತ ನಾವು ಕರಿತಲ್ಲ, ಫುಲಿ ಔಟ್ಸ್ಟ್ಯಾಂಡಿಂಗ್ ಆಗಿರೋದು ನಾವು ಕಾಣ್ತೀವಿ. ನಮ್ಮ ದೇಶದ ಎಲೆಕ್ಷನ್ ಟೈಮ್ನೊಳಗೆ ನಮ್ಮ ಮತದಾರರು ಯಾವ ರೀತಿ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುವಂಥ ಅಂಶ. ಜಗತ್ತಿನ ಬಲಾಢ್ಯ ರಾಷ್ಟ್ರಗಳು ಭಾಳ ಯಶಸ್ವಿಯಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥ ಅಮೇರಿಕ, ಇಂಗ್ಲೆಂಡ್ ಮೊದಲಾದ ರಾಷ್ಟ್ರಗಳಲ್ಲಿ ಅಲ್ಲಿಯ ಪ್ರಜೆಗಳು ವ್ಯವಸ್ಥಿತವಾಗಿ ಮತದಾನವನ್ನು ತಮ್ಮ ಹಕ್ಕು ಅಂತ ತಿಳಿದುಕೊಂಡು ಚಲಾವಣೆ ಮಾಡ್ತಾ ಇರೋದು ನಾವು ಗಮನಿಸ್ಬೋದು. ನಮ್ಮ ದೇಶದಲ್ಲಿ ಮತದಾನ ಮಾಡಬೇಕು ಅಂದ್ರೆ ಇಲ್ಲಿ ದುಡ್ಡು ಅಥವಾ ಬೇರೆ ಬೇರೆ ಪ್ರಭಾವಕ್ಕೆ ಒಳಗಾಗಿ ಹಲವಾರು ಅಂಶಗಳು ಪ್ರಭಾವವನ್ನು ಬೀರುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರೋದನ್ನ ಕಾಣ್ತೀವಿ. ಹೀಗಾಗಿ ಇಂಥ ರಾಜಕೀಯ ಸಂಸ್ಕೃತಿ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ರಾಜಕೀಯ ನಾಯಕರ ಬಗ್ಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ದೇಶದ ರಾಜಕೀಯ ನಾಯಕರು ಯಾವ ರೀತಿ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರುವಂಥ ಅಂಶ. ಅಮೇರಿಕದ ರಾಜಕೀಯ ನಾಯಕರು, ಇಂಗ್ಲೆಂಡಿನ ರಾಜಕೀಯ ನಾಯಕರು, ಜರ್ಮನಿಯ ರಾಜಕೀಯ ನಾಯಕರು ಎಲ್ಲವನ್ನು ನಾವು ಹೋಲಿಕೆ ಮಾಡಬೇಕಾಗ್ತದೆ. ನಮ್ಮ ದೇಶದಲ್ಲಿದ್ದಂಥ ಭ್ರಷ್ಟಾಚಾರ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿದೆ ಅಂತಂದ್ರೆ ನಮ್ಮ ದೇಶದ ಪ್ರತಿಯೊಂದು ಇಂಚು ಭೂಮಿ ಕೂಡ ತಾತ ಅನ್ನುವಂಥ ರೀತಿಯೊಳಗೆ ಇರೋದನ್ನ ಕಾಣ್ತೇವೆ. ಹೀಗಾಗಿ ಇವೆಲ್ಲ ಅಂಶವನ್ನು ನಾವು ಇಲ್ಲಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದೊಳಗೆ ಅಭ್ಯಾಸ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಜೆ ಕೆ ರಾಬರ್ಟ್ಸ್ ವ್ಯಕ್ತಪಡಿಸ್ತಾರೆ ನಾವು ಕಾಣ್ತೀವಿ. ಇನ್ನು ಎಮ್ ಜಿ ಸ್ಮಿತ್ ಏನು ಹೇಳ್ತಾನೆ ನೋಡ್ರಿ, ರಾಜಕೀಯ ಸಂಘಟನೆ, ವಿಶೇಷ ಗುಣಗಳು, ಬದಲಾವಣೆ ಹಂತದ ಅಧ್ಯಯನವೇ ತುಲನಾತ್ಮಕ ರಾಜಕೀಯವಾಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಎಮ್ ಜಿ ಸ್ಮಿತ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ಇವುಗಳಿಂದ ನಮಗೇನು ತಿಳಿದು ಬರ್ಬೋದಪ್ಪ ಅಂತಂದ್ರೆ, ನಮಗೆ ರಾಜಕೀಯ ವ್ಯವಸ್ಥೆ, ರಾಜಕೀಯ ಸಂಘಟನೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ರಾಜಕೀಯ ವ್ಯವಸ್ಥೆಗಳು ಭಿನ್ನತೆ ಮತ್ತು ನಾವು ಏಕತೆಯನ್ನು ಇಲ್ಲಿ ಗುರುತಿಸಲಿಕ್ಕೆ, ಅಷ್ಟೇ ಅಲ್ಲ ನಮಗೆ ವಿವಿಧ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ಒಂದು ಪದ್ಧತಿ, ಯಾವ ಒಂದು ವಿಚಾರ ಶ್ರೇಷ್ಠವಾದಂಥ ಪದ್ಧತಿ ಅನ್ನುವಂಥ ಅಂಶವನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ಬೋದು. ಒಟ್ಟಾರೆಯಾಗಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅಂದರೆ ಏನು ಅಂತಂದ್ರೆ, ಇಲ್ಲಿ ಒಂದು ದೇಶದ ವ್ಯವಸ್ಥೆಯನ್ನು ಮತ್ತೊಂದು ದೇಶದ ಜೊತೆಗೆ ಹೋಲಿಕೆ ಮಾಡಿಕೊಂಡು ಅಧ್ಯಯನ ಮಾಡ್ಬೋದು. ಅದರಿಂದ ನಮಗೆ ಉತ್ತಮವಾದಂಥ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ಬೋದು. ಇದಿಷ್ಟು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೆಫಿನಿಷನ್ಸ್. ಮುಂದಿನ ಪೀರಿಯಡ್ನಲ್ಲಿ ಮತ್ತು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಒಂದು ಡೆವಲಪ್ಮೆಂಟ್ ಅಂತ ನಾವು ಕರಿತಲ್ಲ, ಅದನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ. ನಮಸ್ಕಾರಗಳು.